ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೈನಲ್ ಆಗಿ ಪೋಸ್ಟ್ ಆಫೀಸ್ ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ ಅಂತಾನೆ ಹೇಳ್ಬೋದು. ಇದು ಫೈನಲ್ ನೋಟಿಫಿಕೇಶನ್. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ GDS ಆನ್ಲೈನ್ ಎಂಗೇಜ್ಮೆಂಟ್ ಪೋರ್ಟಲ್ಗೆ ಹೋಗಿದ್ದೀರಾ ಅಂದ್ರೆ ನೀವು ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ಗಳಲ್ಲಿ ಡೇಟ್ಸ್ ಎಲ್ಲನೂ ಕೂಡ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಇದರ ಒಂದು ಲಿಂಕ್ ಬಂದು ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 31/8/2026 ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿದೆ. ಒಂದ್ಸತಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ ಅಂದ್ರೆ ನೀವು 31ನೇ ತಾರೀಕು, ಈ ತಿಂಗಳು 31ನೇ ತಾರೀಕಿಂದನೇ ಸ್ಟಾರ್ಟು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಂಗಿದ್ರೆ ಎಂಡ್ ಡೇಟ್ ಬಂದ್ಬಿಟ್ಟು 19th ತನಕನೂ ಕೂಡ ನಿಮ್ಗೆ ಇಲ್ಲಿ ಟೈಮ್ ಇರುತ್ತೆ. ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 2ನೇ ತಾರೀಕು, ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 2ನೇ ತಾರೀಕು, 21ನೇ ತಾರೀಕು ನಿಮಗೆ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೇಮ್ ಸೆಪ್ಟೆಂಬರು 21ನೇ ತಾರೀಕು ಎಂಡ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಏನು ಎಡಿಟ್ ಮತ್ತೆ ಕರೆಕ್ಷನ್ಸ್ಗೆ 23ನೇ ತಾರೀಕಿಂದ 24ನೇ ತಾರೀಕು ತನಕ ಕೂಡ ಟೈಮ್ ಕೊಡ್ತಾರೆ, ಒಂದಿನ ಟೈಮ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಎಡಿಟ್ ಕರೆಕ್ಷನ್ಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಮೇನ್ ನಿಮಗೆ ಇಂಪಾರ್ಟೆಂಟ್, ಒನ್ ಟೈಮ್ ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಾದ್ಮೇಲೆ ಆನ್ಲೈನ್ ಸಬ್ಮಿಷನ್ ನೀವು ಮಾಡ್ಕೋಬಹುದು. ಫಸ್ಟ್ ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಸ್ ಇರುತ್ತೆ, ಮತ್ತೆ ಅಲ್ಲಿ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನೀವು 2ನೇ ತಾರೀಕು ಮೇಲೆ ಆರಾಮಾಗಿ ಮಾಡ್ಕೊಳ್ಳಿ. ಓಕೆನಾ? ಎಷ್ಟು ಇವಾಗ ವೇಕೆನ್ಸೀಸ್ಗಳು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಆಗಿ 25,000 ನೋಟಿಫಿಕೇಶನ್ಸ್ ಅಂದ್ರೆ 25,000 ವೇಕೆನ್ಸೀಸ್ಗಳು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ ಓವರ್ ಇಂಡಿಯಾ. ಸರಿ ಬ್ರೋ, ಆಯ್ತು. ಇವಾಗ ಒಂದು ವೇಳೆ ನೀವೇನ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದ್ರೆ 1022 ಪೋಸ್ಟ್ನ ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಕ್ರೇಜಿ ಈ ಸತಿ. ಏನಕ್ಕೆ ಅಂದರೆ ಜಾನ್ವರಿನಲ್ಲಿ ಶೆಡ್ಯೂಲ್ 1 ನೋಟಿಫಿಕೇಶನ್ ಅಲ್ಲಿ ಕೇವಲ 500 ಪೋಸ್ಟ್ಗಳಿಗೆ ಮಾತ್ರನೇ ಅವಕಾಶ ಆಯಿತು. ಈ ಸತಿ ತುಂಬಾ ಅಂದರೆ ತುಂಬ ಜಾಸ್ತಿನೇ ಬಿಟ್ಟಿದ್ದಾರೆ. 1022 ಪೋಸ್ಟು ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗ್ರೇಟ್ ಇದು. ಒಳ್ಳೆ ಪೋಸ್ಟು. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಡಾಕ್ ಸೇವಕಿಗೆ ABPM BPMಗೆ ಅಪ್ಲೈ ಮಾಡ್ತೀರಾ ಅಂದ್ಕೊಂಡಿದ್ದೀರಾ ನೋಡಿ, ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಇಟ್ಕೊಳ್ಳಿ. 31ನೇ ತಾರೀಕು ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಆಗೋದು, 2ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಷನ್ ಯಾವ ರೀತಿ ಮಾಡೋದು ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಚಾನಲ್ ನಿಮಗೆ ಫ್ರೀಯಾಗಿ ಸಿಗ್ತಿರುತ್ತೆ. ಓಕೆನಾ? ಮೆರಿಟ್ ಲಿಸ್ಟ್ ಕೊನೆ ತನಕ ಮೆರಿಟ್ ಲಿಸ್ಟ್ ಬರೋ ತನಕನೂ ಕೂಡ ವಿಡಿಯೋಸ್ಗಳು ಅಪ್ಡೇಟ್ ಆಗ್ತಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.